ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ylgaryaall ಯೂಟ್ಯೂಬ್ ಚಾನಲ್. 6.5 lakhsಗೆ ಕೊಡ್ತಾ ಇದ್ದೀವಿ. 6.5 ಲಕ್ಷಕ್ಕೆ ಕೊಡ್ತಾ ಇದ್ದೀವಿ. 6.5 ಲಕ್ಷಕ್ಕೆ ಕೊಡ್ತಾ ಇದ್ದೀವಿ. ಇಂದಿನ ವಿಡಿಯೋದಲ್ಲಿ ಮೆಸ್ಸಿ ಫರ್ಗ್ಯೂಸನ್ 1035Di 40 HP ಟ್ರ್ಯಾಕ್ಟರ್ನ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ನಮಸ್ತೆ. ನಾನು ಟೆಫೆ ಕಂಪ್ನಿಯಿಂದ ಮೆಸ್ಸಿ ಫರ್ಗ್ಯೂಸನ್ ಅನ್ನೋ 1035 40 HP ಟ್ರ್ಯಾಕ್ಟರ್ ಬಗ್ಗೆ ನಾನಿಲ್ಲಿ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದೀನಿ. ಏನಪ್ಪ ಅಂದರೆ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಟೆಕ್ನಾಲಜಿ ಏನೇನಿದೆ. ಈಗ ಮೊದಲೇನು ಕೂಡ 1035 ಗಾಡಿ ನೋಡಿದ್ದಾರೆ ನೀವು ಆಲ್ರೆಡಿ. ಬಟ್ ಈ 1035 ಟ್ರ್ಯಾಕ್ಟರಲ್ಲಿ ಏನು ಹೊಸ ಟೆಕ್ನಾಲಜಿ ಇದೆ, ಹೊಸ ಫೀಚರ್ಸ್ ಏನಿದೆ ಅದನ್ನು ನಾನು ಇಲ್ಲಿ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಳ್ತಾ ಬರ್ತಾ ಇದ್ದೀನಿ. ಓಕೆನಾ. ಮೊದಲೇದಾಗಿ 1035ಅಲ್ಲಿ ಮೊದಲು 36 HP ಇತ್ತು. ಓಕೆನಾ. ಅದಾದಮೇಲೆ 39 HP ಮಹಾಶಕ್ತಿ ಅಂತ ಬಂತು. ಓಕೆನಾ, ಮಹಾಶಕ್ತಿ ಅಂತ ಇದೆ. ಅದರಲ್ಲಿ ನಿಮಗೆ ಡ್ರೈ ಬ್ರೇಕ್ ಇರುತ್ತೆ. ಓಕೆನಾ, ನಾರ್ಮಲ್ ಸ್ಟೇರಿಂಗ್ ಇರುತ್ತೆ. ಬಟ್ ಅದ್ರ ನೆಕ್ಸ್ಟ್ ಜನ್ರೇಷನ್ ಬಂದ್ಬಿಟ್ಟು 1035ಅಲ್ಲಿ PD ಟ್ರ್ಯಾಕ್ಟರ್ ಅಂತ ಬಿಟ್ವಿ. ಈ PD ಟ್ರ್ಯಾಕ್ಟರಲ್ಲಿ ಏನು ಮಾಡಿದೆವಪ್ಪ ಅಂದರೆ ಮೊದಲಿಗೆ ಬರೀ 40 HP ವಿತ್ ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ. ಒಂದು ನಾರ್ಮಲ್ ಸ್ಟೇರಿಂಗ್, ಒಂದು ಪವರ್ ಸ್ಟೇರಿಂಗ್. ಓಕೆನಾ. ಇವಾಗ ನಾನು ನಿಮಗೆ 1035 40 HP ಟ್ರ್ಯಾಕ್ಟರಲ್ಲಿ ತಿಳಿಸ್ಕೊಡೋಕೆ ಬರ್ತಾ ಇರೋದು ಪವರ್ ಸ್ಟೇರಿಂಗ್ ಟ್ರ್ಯಾಕ್ಟರ್ ಬಗ್ಗೆ. ಓಕೆನಾ. ಮೊದಲೇದಾಗಿ ಫಸ್ಟಿಂದ ನೋಡಬೇಕಪ್ಪ ಅಂತಂದರೆ ಫಸ್ಟಿಗೆ 65 kg ಬಂಪರ್ ಇರುತ್ತೆ. ಮೊದಲೇದಾಗಿ ಹೆವಿ ಡ್ಯೂಟಿ 65 kg ಬಂಪರ್ ಮತ್ತು ಸ್ಟ್ರೇಟ್ ಆಕ್ಸಲ್ ಬರುತ್ತೆ. ಸ್ಟ್ರೇಟ್ ಆಕ್ಸಲ್ ಜೊತೆಗೆ ನೀವು ಇಲ್ಲಿ ಪವರ್ ಸ್ಟೇರಿಂಗ್ ಪಂಪ್ ಕೂಡ ನೋಡ್ಕೋಬೋದು. ಪವರ್ ಸ್ಟೇರಿಂಗ್ ಪಂಪ್ ಕೂಡ ಇದೆ. ಆಮೇಲೆ ಇದು ಕೂಡ 3 ಸಿಲಿಂಡರ್ ಇಂಜಿನ್ನೇ. ನಮ್ಮ ಫರ್ಗ್ಯೂಸನ್ ಕಂಪ್ನಿಯಲ್ಲಿ ಇನ್ನೊಂದು ನಿಮಗೆ ಹೇಳಬೇಕಪ್ಪ ಅಂತಂದರೆ 1035 ಅಂದರೆ 40 HP ಇಂದ ಹಿಡಿದು 75 HP ವರೆಗೂ ನಮ್ಮ ಗಾಡಿಯಲ್ಲಿ ಬರೋದು. ಆ್ಯಕ್ಚುಲಿ ನಮ್ಮದು ಇನ್ನೂ ಒಂದು 28 HP ಟ್ರ್ಯಾಕ್ಟರ್ ಕೂಡ ಇದೆ, ಬೇಸಿಕ್ ಮಾಡಲು ಫಸ್ಟಿಂಗ್ಗೆ. 28 HP ಇಂದ ಹಿಡಿದು ನಾವು 75 HP ವರೆಗೂ ಟ್ರ್ಯಾಕ್ಟರ್ನ ನಾವು ಇಂಡಿಯಾದಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಪ್ಪ ಒಂದು ವಿಶೇಷತೆ ಅಂತಂದರೆ ಎಲ್ಲ ಟ್ರ್ಯಾಕ್ಟರಲ್ಲೂ ಬರೋದು 3 ಸಿಲಿಂಡರ್ ಮಾತ್ರ. 3 ಸಿಲಿಂಡರ್ ಮಾತ್ರ. ಇದರಲ್ಲಿ ಏನು 3 ಸಿಲಿಂಡರ್ ಸ್ಪೆಷಾಲಿಟಿ? ಅದೇ ನಮ್ಮ ಸಿಮ್ಸನ್ ಸೂಪರ್ ಟಾರ್ಕ್ ಇಂಜಿನ್. ಓಕೆನಾ. ಆಮೇಲೆ ನೆಕ್ಸ್ಟ್ ನಿಮಗೆ ಸಿಲಿಂಡರ್ ಇಂಜಿನ್ ಆದಮೇಲೆ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡೋಕೆ ಬರ್ತಾ ಇರೋದು ಕ್ಲಚ್ ಬಗ್ಗೆ. ಓಕೆನಾ. ಕ್ಲಚ್ಚಲ್ಲಿ ನಿಮಗೆ ಇದರಲ್ಲಿ ಡ್ಯುಯಲ್ ಕ್ಲಚ್ ಇದೆ. ಡ್ಯುಯಲ್ ಕ್ಲಚ್ ಏನಪ್ಪ ಅಂತಂದರೆ ಇದು ನಿಮಗೆ ಮೇನ್ಲಿ ಯೂಸ್ ಆಗೋದು ಎಲ್ಲಪ್ಪ ಅಂತಂದರೆ ರೋಟೋವೇಟರ್ ಅಥವಾ PTO ಅಪ್ಲಿಕೇಶನ್ ಬಗ್ಗೆ ನೀವು ಯೂಸ್ ಮಾಡುವಾಗ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಮೊದಲು ನೀವು ರೋಟೋವೇಟರ್ ಓಡಿಸ್ತಿದ್ರಿ. ರೋಟೋವೇಟರ್ ಓಡಿಸುವಾಗ ಇವಾಗ ನೀವು ಕ್ಲಚ್ ಇಟ್ಕೊಂಡು 1ನೇ ಗೇರ್ ಅಥವಾ 2ನೇ ಗೇರಲ್ಲಿ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ರೋಟೋವೇಟರ್ ಹಾಕ್ಕೊಂಡು ನೀವು ಉಳುಮೆ ಮಾಡ್ತಾ ಇದ್ದೀರಾ. ಏನಾದರೂ ನಿಮಗೆ ಸ್ಪೀಡ್ ಕಡಿಮೆ ಆಯಿತು ಅಥವಾ ನಿಮಗೆ ಇನ್ನೂ ಗೇರ್ ಚೇಂಜ್ ಮಾಡಬೇಕು ಅಂತಿದ್ರೆ ಅವಾಗ ಏನು ಮಾಡ್ತಿದ್ರಿ, ಅಥವಾ ಭೂಮಿ ತ್ಯಾವ ಎಲ್ಲ ನಿಮಗೆ ಹದವಾಗಿತ್ತು ಅಂತಂದರೆ ಆಗ 1ನೇ ಗೇರು ಸ್ಲೋ ಅನಿಸುತ್ತೆ. ಅವಾಗ ಏನು ಮಾಡ್ತೀರಾ, ಸೆಕೆಂಡ್ ಗೇರಿಗೆ ಹೋಗ್ತೀರಾ. ಸೆಕೆಂಡ್ ಗೇರಿಗೆ ಹೋದಾಗ ಏನು ಮಾಡ್ತೀರಾ, ಆಟೋಮೆಟಿಕ್ಕಾಗಿ ಕ್ಲಚ್ ಹಿಡಿದು ನಾವು ಗೇರ್ ಹಾಕಲೇಬೇಕಲ್ವಾ. ಕ್ಲಚ್ ಹಿಡಿದು ಗೇರ್ ಹಾಕುವಾಗ ಏನಾಗ್ತಿತ್ತಪ್ಪ ಅಂತಂದರೆ ಹಿಂದೆ ರೋಟೋವೇಟರ್ ತಿರುಗೋದು ಸ್ಟಾಪ್ ಆಗಿಬಿಡೋದು. ಅಂದರೆ PTOಕ್ಕೆ ಪವರ್ ಟ್ರಾನ್ಸ್ಮಿಷನ್ ಕಟ್ ಆಗಿಬಿಡೋದು ಕ್ಲಚ್ ಹಿಡಿದ ತಕ್ಷಣ. ಬಟ್ ಇವಾಗ ಡ್ಯುಯಲ್ ಕ್ಲಚ್ ಇರೋದ್ರಿಂದ, ಈ ಟೆಕ್ನಾಲಜಿ ಇರೋದ್ರಿಂದ ಇದರಿಂದ ಏನಾಗುತ್ತಪ್ಪ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಹಿಂದೆ PTO ಪವರ್ ಟ್ರಾನ್ಸ್ಮಿಷನ್ ಕಟ್ ಆಗಲ್ಲ. ಕಂಟಿನ್ಯೂಸ್ ಆಗಿ ರನ್ ಆಗ್ತಾನೆ ಇರುತ್ತೆ. ಇದರಿಂದ ನಮಗೆ ಟೈಮು ಮತ್ತು ಡೀಸೆಲ್ ಸೇವ್ ಆಗುತ್ತೆ. ಯಾಕಂದರೆ ಇವಾಗ ನೀವು ಇದೇ ಡ್ಯುಯಲ್ ಕ್ಲಚ್ ಇರಲಿಲ್ಲ ಅಂತಂದರೆ ಇವಾಗ ನೀವು ಗೇರ್ ಚೇಂಜ್ ಮಾಡಿದ್ರಪ್ಪ ಅಂತಂದರೆ ಗಾಡಿ ನಿಂತ್ಕೊಂಡಿರಲ್ಲ. ನೀವು ಗೇರ್ ಚೇಂಜ್ ಮಾಡ್ತಿದ್ದೀರ ಗಾಡಿ ಯಾವತ್ತೂ ನಿಲ್ಲಲ್ಲ, ಓಡ್ತಾನೆ ಇರುತ್ತೆ. ಅವಾಗ ಏನಾಗುತ್ತಪ್ಪ ಅಂತಂದರೆ ನೀವು ಇನ್ನೊಂದು ರೌಂಡ್ ಹೋಗಿ ಬರಬೇಕಾಗುತ್ತೆ ಅಥವಾ ರಿವರ್ಸ್ ಹೋಗಿ ಮತ್ತೆ ಬರಬೇಕಾಗುತ್ತೆ. ಬಟ್ ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ. ಆಮೇಲೆ ಇಲ್ಲಿ ನೋಡ್ಬೋದು ಸೆಂಟ್ರ್ ಗೇರ್ ಬಾಕ್ಸ್ ಇದೆ. ಸೆಂಟ್ರ್ ಗೇರ್ ಬಾಕ್ಸು ಇದರಿಂದ ನಿಮಗೆ ಯಾವುದೇ ರೀತಿ ಗೇರ್ ಬಾಕ್ಸ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಓಕೆನಾ. ಆಮೇಲೆ ಒಂದು ರಿವರ್ಸು ಪ್ಲಸ್ 4 ಗೇರ್ ಇದೆ. ಆಮೇಲೆ ಲೋ ಮತ್ತು ಹೈ. ಇದರಿಂದ ಏನಪ್ಪ ಅಂತಂದರೆ 8+2 ಗೇರ್ ಬಾಕ್ಸ್ ಅಂತ ಕರಿತೀವಿ. ಅಂದರೆ 8 ಫಾರ್ವರ್ಡು 2 ರಿವರ್ಸ್. ಓಕೆನಾ. ಅದ್ರ ಜೊತೆಗೆ ನಿಮಗೆ ಆಗಲೇ ಹೇಳ್ದಂಗೆ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗ್ ಜೊತೆಗೆ ಸ್ಟೈಲಿಶ್ ಆಗಿ ನಿಮಗೆ ಸ್ಟೇರಿಂಗ್ ಕೂಡ ಕೊಟ್ಟಿದ್ದೀವಿ. ಆಮೇಲೆ ಸೀಟ್ ಕೂಡ ಕಂಫರ್ಟಬಿಲಿಟಿ ಆಗಿ ಸೀಟ್ ಇದೆ. ಓಕೆನಾ. ಆಮೇಲೆ ಇದ್ರ ಟೈರ್ ಸೈಜ್ ಬಗ್ಗೆ ನಿಮಗೆ ಹೇಳಬೇಕಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಫ್ರಂಟ್ 6.00 16 ಸೈಜ್ ಟೈರ್ ಬರುತ್ತೆ. ಆಮೇಲೆ ಬ್ಯಾಕ್ ರೇರ್ ಟೈರ್ ಬಂದ್ರಪ್ಪ ನಿಮಗೆ 13.6 28 ಟೈರ್ ಸೈಜ್ ಸಿಗುತ್ತೆ ನಿಮಗೆ. ಇದ್ರ ಜೊತೆಗೆ ನಿಮ್ಗೆ ಹೇಳಿದೆ ಮಹಾಶಕ್ತಿ ಮತ್ತು ಇದು PD ಟೆಕ್ನಾಲಜಿ ಅಂತ. ಏನು PD ಟೆಕ್ನಾಲಜಿ? ಇದರಿಂದ ಏನು? ಅದಕ್ಕೆ ನಾವಿಲ್ಲಿ ಕೊಟ್ಟಿದ್ದೀವಿ ಪ್ಲಾನೆಟರಿ ಪ್ಲಸ್ ಅಂತ. ಇದರಿಂದ ಏನಾಗುತ್ತಪ್ಪ ಪ್ಲಾನೆಟರಿ ಪ್ಲಸ್ಸಲ್ಲಿ ಏನು ಹೊಸ ಟೆಕ್ನಾಲಜಿ? ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೋದು. ಇದಕ್ಕೆ ನಾವು ಗ್ಯಾಲಕ್ಸಿ ಗೇರ್ ಬಾಕ್ಸ್ ಅಂತ ಕರಿತೀವಿ. ಈ ಗ್ಯಾಲಕ್ಸಿ ಗೇರ್ ಬಾಕ್ಸಿಂದ ಏನಾಗುತ್ತಪ್ಪ ಅಂದರೆ ಹಿಂದೆ ಬನ್ನಿ.
ಸೊ ಈ ಗ್ಯಾಲಕ್ಸಿ ಗೇರ್ ಬಾಕ್ಸನ್ನು ನಿಮಗೆ ಹೇಳಬೇಕಪ್ಪ ಅಂದರೆ ಸೊ ನಿಮಗೆ ನಾನು ಸೆಂಟ್ರ್ ಹೌಸಿಂಗ್ನ ತೋರಿಸ್ಬೇಕಾಗುತ್ತೆ, ಅಂದರೆ ಬ್ಯಾಕ್ ಹೌಸಿಂಗ್ನ ತೋರಿಸ್ಬೇಕಾಗುತ್ತೆ. ಸೊ ಬ್ಯಾಕ್ ಹೌಸಿಂಗ್ ಏನಕ್ಕಪ್ಪ ಅಂತಂದರೆ ಸೊ ಆ ಪಿ ಡಿ ಯೂನಿಟ್ ಇರೋದು ಇಲ್ಲಿ ಮತ್ತು ಇಲ್ಲಿ. ಸೊ ಇದರಿಂದ ಏನಪ್ಪ ಹೆಂಗಾಗುತ್ತೆ, ಸೊ ನಿಮಗೆ ಬ್ಯಾಕ್ ಹೌಸಿಂಗ್ ತಿಳಿಸ್ಕೊಳ್ಳೋಕ್ಕಿಂತ ಮುಂಚೆ ಇದ್ರ ಒಳಗಡೆ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಏನು ಸಿಸ್ಟಮ್ ಇದೆ ಅನ್ನೋದನ್ನು ನಾನು ಇಲ್ಲಿ ಒಂದು ಡೀಟೇಲ್ ಆಗಿ ಒಂದು ನೋಟಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪ ಅಂತಂದರೆ ಸೊ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ಮೊದಲನೇದಾಗಿ ಇದು ನಾರ್ಮಲ್ ಟ್ರಾನ್ಸ್ಮಿಷನ್ ಸಿಸ್ಟಮ್. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಸೊ ಈಗ ಇಂಜಿನಿಂದ ರನ್ ಆಗಿದ್ದು ನಾವು ವೀಲ್ ತಿರುಗಬೇಕಪ್ಪ ಅಂದರೆ ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಸ್ಟಮಿಂದ ನಮಗೆ ಆ ಕಡೆ ಈ ಕಡೆ ಇಲ್ಲಿ ನೋಡ್ಬೋದು ಇದು ವೀಲು. ಸೊ ಅದ್ರ ಜೊತೆಗೆ ಇಲ್ಲಿ ಏನಿದೆಯಪ್ಪ ಅಂತಂದರೆ ಇದು ನಮ್ಮ ಕ್ರೌನ್ ಪಿನಿಯನ್, ಅಂದರೆ ನಮ್ಮದು ಇಲ್ಲಿರೋ ಕ್ರೌನ್ ಪಿನಿಯನ್ ವಿತ್ ಡಿಫ್ರೆನ್ಷಿಯಲ್ ಲಾಕ್. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಮೊದಲು ಹಳೆ ನಾರ್ಮಲ್ ಸಿಸ್ಟಮಲ್ಲಿ ಸೊ ನಾವು ಹಿಂದೆ ಏನೇ ವರ್ಕ್ ಮಾಡಿದರೂ ಕೂಡ 100% ಲೋಡು ಇಂಜಿನ್ ಆರ್ ನಮ್ಮ ಗೇರ್ ಬಾಕ್ಸ್ ಮೇಲೆ ಬೀಳ್ತಿತ್ತು. 100% ಲೋಡು ನಮ್ಮ ಡಿಫ್ರೆನ್ಷಿಯಲ್ ಮತ್ತು ಕ್ರೌನ್ ಪಿನಿಯನ್ ಮೇಲೆ ಬೀಳ್ತಿತ್ತು. ಇದರಿಂದ ಏನಾಗ್ತಿತ್ತಪ್ಪ ಅಂದರೆ ಹೆವಿ ಲೋಡ್ ಆಗಲಿ ಅಥವಾ ಓಡಿಸುವಾಗ ನಾವು ಡ್ರೈವರಿಂದ ಆಗಲಿ ಸೊ ಏನೋ ಒಂದು ಮಿಸ್ಟೇಕ್ಸಿಂದ ಏನಾಗ್ತಿತ್ತಪ್ಪ ಅಂದರೆ ಕ್ರೌನ್ ಪಿನಿಯನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇತ್ತು. ಬಟ್ ಇವಾಗ ನಾವೇನು ಮಾಡಿದ್ದೀವಪ್ಪ ಅಂದರೆ ಈ 1035 ಪ್ಲಾನೆಟರಿ ಪ್ಲಸ್ ಟೆಕ್ನಾಲಜಿಯಲ್ಲಿ ಏನು ಚೇಂಜಸ್ ಮಾಡಿದ್ದೀವಿ ಅಪ್ಪ ಅಂತಂದರೆ ಸೊ ಇದು ನಮ್ಮ ಗ್ಯಾಲಕ್ಸಿ ಗೇರ್ ಬಾಕ್ಸ್. ಸೊ ಅಂದರೆ ನಾವು ಇದಕ್ಕೆ ಎಪಿಸೈಕ್ಲಿಕ್ ಗೇರ್ ಬಾಕ್ಸ್ ಅಂತ ಕರಿತೀವಿ. ಸೊ ಅಂದರೆ ಗ್ಯಾಲಕ್ಸಿ ಗೇರ್ ಬಾಕ್ಸ್ ಅಂತ ಕರಿತೀವಿ. ಸೊ ಈ ಗ್ಯಾಲಕ್ಸಿ ಗೇರ್ ಬಾಕ್ಸಲ್ಲಿ ಸೊ ಮಿಡ್ಲ್ ಇರೋದು ನಮ್ಮ ಟ್ರಾನ್ಸ್ಮಿಷನ್ ಬಾಕ್ಸು. ಸೊ ಅದ್ರ ಜೊತೆಗೆ ನಮ್ಮ ಎಕ್ಸ್ಟ್ರಾ 3 ಗೇರ್ ಸಿಸ್ಟಮ್ ಕೊಟ್ಟಿದ್ವಿ. ಇದು ಎಲ್ಲಿದೆಯಪ್ಪ ಅಂತಂದರೆ ನಿಮಗೆ ಇಲ್ಲಿದೆ ಈ ಪ್ಲಾನೆಟರಿ ಸಿಸ್ಟಮ್ ಗೇರ್ ಬಾಕ್ಸು ಈ ಕಡೆ ಮತ್ತು ಈ ಕಡೆ ಹೌಸಿಂಗ್ ಎರಡು ಕಡೆ ಇದೆ, ಲೆಫ್ಟ್ ಮತ್ತು ರೈಟ್ ಸೈಡ್. ಎಲ್ಲಿ ಸೊ ಈ ನಮ್ಮ ಕ್ರೌನ್ ಪಿನಿಯನ್ ಇದೇನು ನಮ್ಮ ಕ್ರೌನ್ ಪಿನಿಯನ್ ಇದೆಯಲ್ಲ ಈ ಪಕ್ಕದಲ್ಲಿ ಇಲ್ಲಿ ಕೊಟ್ಟಿದ್ದೀವಿ, ಕ್ರೌನ್ ಪಿನಿಯನ್ ಪಕ್ಕ. ಓಕೆನಾ? ಸೊ ಇದನ್ನು ಏನಕ್ಕೆ ಕೊಟ್ಟಿದ್ದೀವಿ, ಇದರಿಂದ ಏನು ಉಪಯೋಗ ಮತ್ತು ಇದಕ್ಕೊಂದು ಹೊಸ ಹೆಸರು ಕೂಡ ಕೊಟ್ಟಿದ್ದೀವಿ. ಏನಪ್ಪ ಅಂದರೆ ಪ್ಲಾನೆಟರಿ ಪ್ಲಸ್ ಅಂತ. ಸೊ ಈ ಪ್ಲಾನೆಟರಿ ಪ್ಲಸ್ ಇರೋದ್ರಿಂದ ಇಲ್ಲೇನಾಗ್ತಿತ್ತಪ್ಪ ಅಂದರೆ 100 kg ಒಂದು ಮೂಟೆ 100 ಅಕ್ಕಿ ರಾಗಿ ಚೀಲನ ಅಂತ ಅಂದ್ಕೊಂಡ್ರೆ ಸೊ ಮೊದಲು 100 kg ಭಾರನ ಒಬ್ಬರೇ ಹೊರ್ತಿದ್ರು. ಇವಾಗ ಏನು ಮಾಡಿದ್ದೀವಪ್ಪ ಅಂದರೆ ಈ ಗ್ಯಾಲಕ್ಸಿ ಗೇರ್ ಬಾಕ್ಸ್ನ ಈ ವೀಲ್ ಪಕ್ಕದಲ್ಲಿ ಅಥವಾ ಈ ಹೌಸಿಂಗ್ ಪಕ್ಕದಲ್ಲಿ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಇಲ್ಲಿ ಮತ್ತು ಇಲ್ಲಿ ಮತ್ತು ಅವ್ರು ಇಲ್ಲಿ ಅಥವಾ ಇಲ್ಲಿ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ವೀಲ್ ಪಕ್ಕದಲ್ಲಿದ್ದರೆ ಇದು ನಾರ್ಮಲ್ ಪಿ ಡಿ ಸಿಸ್ಟಮ್. ಇವಾಗ ನಾವು ಇದರಲ್ಲಿ ನೋಡ್ಬೋದು ಅಲ್ಟ್ರಾ ಪಿ ಡಿ ಇದು. ಸೊ ಅಲ್ಟ್ರಾ ಪಿ ಡಿಯಲ್ಲಿ ಸೊ ಈ ಹೌಸಿಂಗಲ್ಲೇ ಇಲ್ಲಿ ಕೊಟ್ಟಿದ್ದೀವಿ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಹಿಂದೆ ಏನೇ ಲೋಡ್ ಹಾಕಲಿ, ಏನೇ 100% ಲೋಡ್ ಹಾಕಿ ಸೊ ಆ 100% ಲೋಡ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಸೊ 99% ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ 99%ನ ನಾವು 3 ಅಂತ ಡಿವೈಡ್ ಮಾಡಿಕೊಂಡ್ರೆ ಓಕೆನಾ, ಸೊ 33% ಮಾತ್ರ ಇಂಜಿನ್ ಮೇಲೆ ಬೀಳುತ್ತೆ. ಇನ್ನು 33% ಏನಾಗುತ್ತೆ ಅಂದರೆ ಈ ಕಡೆ ಪಿ ಡಿ ಯೂನಿಟು ಮತ್ತು ಇನ್ನು 33% ಈ ಕಡೆ ಪಿ ಡಿ ಯೂನಿಟ್ ಮೇಲೆ ಬೀಳುತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಈಗ 100 kg ಭಾರನ ಒಬ್ಬರೇ ಹೊತ್ಕೊಂಡ್ರೆ ಹಗರ ಆಗುತ್ತಾ ಅಥವಾ 3 ಜನ ಹೊತ್ಕೊಂಡ್ರೆ ಹಗರ ಆಗುತ್ತಾ? 3 ಜನ ಹೊತ್ಕೊಂಡ್ರೆ ಹಗರ ಆಗೋದು. ಅಬ್ವಿಯಸ್ಲಿ 3 ಜನ ಹೊತ್ಕೊಂಡ್ರೆ ಹಗರ ಆಗುತ್ತಲ್ಲ. ಸೊ ಅದೇ ರೀತಿ ಏನಾಯ್ತಪ್ಪ ಅಂತಂದರೆ ಫಸ್ಟಿಗೆ ಎಂಟೈರ್ ಇಂಜಿನ್ ಮೇಲೆ ಬೀಳೋ ಲೋಡ್ನ ನಾವೇನು ಮಾಡಿದೇವಪ್ಪ ಅಂದರೆ ಈ ಕಡೆ ಪಿ ಡಿ ಯೂನಿಟು ಮತ್ತು ಈ ಕಡೆ ಪಿ ಡಿ ಯೂನಿಟ್ ಮೇಲೆ ಡಿವೈಡ್ ಮಾಡೋದ್ರಿಂದ ಟ್ರ್ಯಾಕ್ಟ್ರು ಆರಾಮಾಗಿ ವಿತ್ ಎಫಿಷಿಯೆಂಟಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕಂತಲೇ ನಾವೇನು ಮಾಡಿದ್ದೀವಿ ಈ ಟ್ರ್ಯಾಕ್ಟರಲ್ಲಿ 1035 ಮ್ಯಾಸಿ 1035 DI ಪ್ಲಾನೆಟರಿ ಪ್ಲಸ್ ಅಂತ ಈ ಟೆಕ್ನಾಲಜಿನ ಈ ಟ್ರ್ಯಾಕ್ಟರಲ್ಲಿ ನಾವು ಅಳವಡಿಸಿದ್ವಿ. ಓಕೆ ಸರ್. ಮತ್ತು ಇದರಲ್ಲಿ ಬ್ರೇಕ್ ಸಿಸ್ಟಮ್ ಬಗ್ಗೆ ನಿಮಗೆ ಹೇಳಬೇಕಂತಂದರೆ ಆಯಿಲ್ ಬ್ರೇಕ್ ಸಿಸ್ಟಮ್ ಇರುತ್ತೆ, ಯಾವುದೇ ರೀತಿ ಆಯಿಲ್ ಇಮರ್ಸ್ ಬ್ರೇಕ್. ಸೊ ಈಗ ಬೇರೆ ಕಂಪ್ನಿ ಟ್ರ್ಯಾಕ್ಟರ್ಗಳೆಲ್ಲ ನೋಡ್ಬೋದು ಆಯಿಲ್ ಬ್ರೇಕಪ್ ಏನಪ್ಪ ಅಂತಂದರೆ ಸೊ ಇಂಜಿನ್ ಸ್ಟಾರ್ಟ್ ಆದರೆ ಮಾತ್ರ ಆಯಿಲ್ ಸಪ್ಲೈ ಆಗುತ್ತೆ ಎಲ್ಲಿ ಬ್ರೇಕ್ ಲೈನರ್ಸ್ಗೆ. ಬಟ್ ಇದರಲ್ಲಿ ಹಂಗಲ್ಲ, ನಮ್ಮದು ಆಯಿಲ್ ಇಮರ್ಸ್ ಬ್ರೇಕ್ಸ್ ಅಂದರೆ ಆಯಿಲಲ್ಲಿ ಯಾವಾಗಲೂ ನಮ್ಮದು ಡ್ರಮ್ ಬ್ರೇಕ್ಸ್ ಇಮರ್ಸ್ಟಾಗೇ ಇರುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ನೀವು ಟ್ರ್ಯಾಕ್ಟರ್ ಆನ್ ಇರಲಿ ಬಿಡಲಿ ಬ್ರೇಕ್ ಮಾತ್ರ ನಿಮಗೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಯಾವಾಗ ತಾನೇ ನೀವು ಅಪ್ಲೈ ಮಾಡಿದ್ರು ಕೂಡ ಆರಾಮಾಗಿ ನೀವು ಬ್ರೇಕ್ನ ಯೂಸ್ ಮಾಡ್ಕೋಬೋದು. ಇವಾಗ ಅದೇ ನೀವು ಫಾರ್ ಎಕ್ಸಾಂಪಲ್ ಬೇರೆ ಅದರ್ ಟ್ರ್ಯಾಕ್ಟರ್ ಕಂಪ್ನೀಸ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಅವ್ರದ್ದು ಹೆಂಗಪ್ಪ ಅಂತಂದರೆ ಇವಾಗ ನಾವು ಆಯಿಲ್ ಬ್ರೇಕ್ ಅಂತಲೇ ಹೇಳ್ತಾರೆ, ಬಟ್ ಅದು ಆ್ಯಕ್ಚುಲಿ ಆಯಿಲ್ ಇಮರ್ಸ್ಟ್ ಇರಲ್ಲ, ಆಯಿಲ್ ಬ್ರೇಕ್ ಮಾತ್ರ ಇರುತ್ತೆ. ಸೊ ಅಂದರೆ ಏನಪ್ಪ ಅಂತಂದರೆ ಬ್ರೇಕ್ ಮಾಡಿದ್ರೆ ಅಪ್ಲೈ ಆಗಲ್ಲ ಅವ್ರದ್ದು. ಇಂಜಿನ್ ಸ್ಟಾರ್ಟ್ ಮಾಡಿ ಆಮೇಲೆ ಅಪ್ಲೈ ಮಾಡಿದರೆ ಮಾತ್ರ ಅದು ಆಪ್ರೇಟ್ ಆಗುತ್ತೆ, ಇಲ್ಲಾಂದರೆ ಆಪ್ರೇಟ್ ಆಗಲ್ಲ. ಬಟ್ ನಮ್ಮ ಟ್ರ್ಯಾಕ್ಟರ್ ಕಂಪ್ನಿಯಲ್ಲಿ ನಮ್ಮ ಈ ಮೆಸ್ಸಿ ಫರ್ಗೂಸನ್ ಪ್ಲಾನೆಟರಿ ಪ್ಲಸ್ ಟೆಕ್ನಾಲಜಿ ಈ ಟ್ರ್ಯಾಕ್ಟರಲ್ಲಿ ಏನಪ್ಪ ಅಂತಂದರೆ ಸೊ ಆಯಿಲ್ ಬ್ರೇಕ್ ಸಿಸ್ಟಮಲ್ಲಿ ನೀವು ಟ್ರ್ಯಾಕ್ಟರ್ ಆನ್ ಇರಲಿ ಆಫ್ ಇರಲಿ ಯಾವಾಗಲೂ ನಮ್ಮ ಬ್ರೇಕು ರನ್ನಿಂಗ್ ಇರುತ್ತೆ, ಕಂಟಿನ್ಯೂಸ್ ವರ್ಕಿಂಗಲ್ಲೇ ಇರುತ್ತೆ. ಓಕೆನಾ ಸರ್. ಸೊ ಇದೆಲ್ಲ ನಮ್ಮ 1035 ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಸೊ ಇದರಲ್ಲಿ ಮತ್ತೆ ಏನೇ ಡೌಟ್ಸ್ ಇದ್ರೂ ಕೂಡ ಕೆಳಗಡೆ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳಬೇಕಾಗುತ್ತೆ. ಸೊ ಇದು ಆನ್ ರೋಡ್ ಪ್ರೈಸ್ ಅಂತಂದರೆ ನಿಮಗೆ
ಸೊ ಇವಾಗ ಸದ್ಯಕ್ಕೆ ಸೊ ನಿಮಗೂ ಗೊತ್ತಿದ್ದಂಗೆ ಇದೆ. ನಾನು ಆ್ಯಕ್ಚುಲಿ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಸೊ ಇವಾಗಿರೋ ಕೊರೋನಾ ಇದರಲ್ಲಿ ಸೊ ಡೇ ಬೈ ಡೇ ನಮ್ಮದು ರೇಟ್ ಕೂಡ ಚೇಂಜಸ್ ಆಗ್ತಾ ಬರ್ತಾ ಇದೆ, ವೇರಿಯೇಷನ್ ಆಗ್ತಾನೇ ಇದೆ. ಸೊ ಇವಾಗ ಸದ್ಯಕ್ಕೆ ನಾವು ಈ ಟ್ರ್ಯಾಕ್ಟರ್ನ 6.5 ಕೊಡ್ತಾ ಇದ್ದೀವಿ. 6.5 ಲ್ಯಾಕ್ಸ್ಗೆ ಕೊಡ್ತಾ ಇದ್ದೀವಿ. 6.5 ಲಕ್ಷಕ್ಕೆ ಕೊಡ್ತಾ ಇದ್ದೀವಿ. 6.5 ಲಕ್ಷಕ್ಕೆ ಕೊಡ್ತಾ ಇದ್ದೀವಿ ಸರ್. ಲೋನ್ ಅವೈಲೇಬಿಲಿಟಿ ಸಿಗುತ್ತಲ್ಲ? ಲೋನು ನಿಮಗೆ ಕೋಟಕ್, ಚೋಳ, LNT ಮತ್ತು ಅದರ್ HDFC ಯಾವ ICICI ಬ್ಯಾಂಕ್ ಯಾವುದೇ ಆದರೂ ಕೂಡ ಮಾಡಿಕೊಡ್ತೀವಿ ಸರ್. ಎಲ್ಲ ಬ್ಯಾಂಕ್ಸು ಪ್ಲಸ್ ನಮ್ಮ ಫೈನಾನ್ಸಲ್ಲೂ ಕೂಡ ನಮ್ಮದು ಕಾಂಟ್ಯಾಕ್ಟ್ ಇದೆ ಚೆನ್ನಾಗಿ. ಸೊ ಎಲ್ಲಿ ಬೇಕಂದ್ರೂ ಕೂಡ ನಿಮಗೆ ಮಾಡಿಸ್ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು.